ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯರ ಪರಾಕ್ರಮ. ಚಿನ್ನದ ಪದಕ ಗೆದ್ದಿದ್ದಾರೆ ಪ್ಯಾರಾ ಅಥ್ಲೀಟ್ ದಿಲೀಪ್ ಮಹದು ಗವಿತ್. ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಾ ಇದೆ. ಅದರಲ್ಲಿ ಭಾರತೀಯರು ಗೆದ್ದು ಬೀಗ್ತಾ ಇದ್ದಾರೆ. ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಬಂಗಾರದ ಭೇಟಿಯಾಗಿದೆ. ಬೆಳ್ಳಿ ಪದಕ ಜಯಿಸಿದ್ದಾರೆ ಕೇರಳದ ಮೊಹಮ್ಮದ್ ಬಾಸಿಲ್. ಪುರುಷರ 100 ಮೀಟರ್ T40 ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. 7 ವಿಭಾಗದಲ್ಲಿ ಪದಕ ಗೆದ್ದಿದ್ದಾರೆ ಬಾಸಿಲ್. ಪುರುಷರ ಲಾಂಗ್ ಜಂಪ್ನಲ್ಲೂ ಕೂಡ ಮುರಳಿ ಶ್ರೀಶಂಕರ್ ಬೆಳ್ಳಿ ಗೆದ್ದಿದ್ದಾರೆ. 3 ಚಿನ್ನ, 9 ಬೆಳ್ಳಿ, 3 ಕಂಚಿನ ಪದಕಗಳನ್ನ ಭಾರತ ಈಗಾಗಲೇ ತನ್ನದಾಗಿಸಿಕೊಂಡಿದೆ. ಭಾರತಕ್ಕೆ ಒಂದು ಹೆಮ್ಮೆಯ ವಿಚಾರ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯರು ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ. ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ಯಾರಾ ಅಥ್ಲೀಟ್ ದಿಲೀಪ್ ಮಹದು ಗವಿತ್ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಇನ್ನು ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಚಿನ್ನವನ್ನ ಗೆದ್ದಿರೋದು ದಿಲೀಪ್ ಮಹದು ಗವಿತ್ ಅವರು. ಇನ್ನು ಮೊಹಮ್ಮದ್ ಬಾಸಿಲ್, ಕೇರಳದ ಮೊಹಮ್ಮದ್ ಬಾಸಿಲ್ ಅವರು ಬೆಳ್ಳಿ ಪದಕವನ್ನ ಜಯಿಸಿದ್ದಾರೆ. ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಪದಕವನ್ನ ಗೆದ್ದಿದ್ದಾರೆ ಮೊಹಮ್ಮದ್ ಬಾಸಿಲ್. ಇನ್ನು ಪುರುಷರ ಲಾಂಗ್ ಜಂಪ್ನಲ್ಲೂ ಕೂಡ ಮುರಳಿ ಶ್ರೀಶಂಕರ್ ಬೆಳ್ಳಿ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಒಟ್ಟಾರೆ 3 ಚಿನ್ನ, 9 ಬೆಳ್ಳಿ, 3 ಕಂಚಿನ ಪದಕಗಳನ್ನ ಭಾರತ ಈವರೆಗೂ ಕೂಡ ಗೆದ್ದು ಬೀಗಿದೆ. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯರ ಪರಾಕ್ರಮ. ಚಿನ್ನದ ಪದಕ ಗೆದ್ದಿದ್ದಾರೆ ಪ್ಯಾರಾ ಅಥ್ಲೀಟ್ ದಿಲೀಪ್ ಮಹದು ಗವಿತ್. ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಾ ಇದೆ. ಅದರಲ್ಲಿ ಭಾರತೀಯರು ಗೆದ್ದು ಬೀಗ್ತಾ ಇದ್ದಾರೆ. ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಬಂಗಾರದ ಭೇಟಿಯಾಗಿದೆ. ಇನ್ನು ಬೆಳ್ಳಿ ಪದಕ ಜಯಿಸಿದ್ದಾರೆ ಕೇರಳದ ಮೊಹಮ್ಮದ್ ಬಾಸಿಲ್. ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಪದಕ ಗೆದ್ದಿದ್ದಾರೆ ಬಾಸಿಲ್. ಪುರುಷರ ಲಾಂಗ್ ಜಂಪ್ನಲ್ಲೂ ಕೂಡ ಮುರಳಿ ಶ್ರೀಶಂಕರ್ ಬೆಳ್ಳಿ ಗೆದ್ದಿದ್ದಾರೆ. 3 ಚಿನ್ನ, 9 ಬೆಳ್ಳಿ, 3 ಕಂಚಿನ ಪದಕಗಳನ್ನ ಭಾರತ ಈಗಾಗಲೇ ತನ್ನದಾಗಿಸಿಕೊಂಡಿದೆ. ಭಾರತಕ್ಕೆ ಒಂದು ಹೆಮ್ಮೆಯ ವಿಚಾರ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯರು ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ. ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ಯಾರಾ ಅಥ್ಲೀಟ್ ದಿಲೀಪ್ ಮಹದು ಗವಿತ್ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಇನ್ನು ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಚಿನ್ನವನ್ನ ಗೆದ್ದಿರೋದು ದಿಲೀಪ್ ಮಹದು ಗವಿತ್ ಅವರು. ಇನ್ನು ಮೊಹಮ್ಮದ್ ಬಾಸಿಲ್, ಕೇರಳದ ಮೊಹಮ್ಮದ್ ಬಾಸಿಲ್ ಅವರು ಬೆಳ್ಳಿ ಪದಕವನ್ನ ಜಯಿಸಿದ್ದಾರೆ. ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಪದಕವನ್ನ ಗೆದ್ದಿದ್ದಾರೆ ಮೊಹಮ್ಮದ್ ಬಾಸಿಲ್. ಇನ್ನು ಪುರುಷರ ಲಾಂಗ್ ಜಂಪ್ನಲ್ಲೂ ಕೂಡ ಮುರಳಿ ಶ್ರೀಶಂಕರ್ ಬೆಳ್ಳಿ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಒಟ್ಟಾರೆ 3 ಚಿನ್ನ, 9 ಬೆಳ್ಳಿ, 3 ಕಂಚಿನ ಪದಕಗಳನ್ನ ಭಾರತ ಈವರೆಗೂ ಕೂಡ ಗೆದ್ದು ಬೀಗಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.